ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮಗೆ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು 10ನೇ ತಾರೀಕು ಕ್ಲಾಸ್ ಬ್ಯಾಚ್ ಹಾಕೊಂಡಿದ್ದೀನಿ. ಹೋಪ್ ನೀವು ತುಂಬ ಜನ ನಿನ್ನೆ ವಿಡಿಯೋ ನೋಡಿರ್ತೀರ ಅಂದ್ಕೊಳ್ತೀನಿ. ನಾನು ಮಂತ್ಲಿ ಅರ್ನಿಂಗ್ಸ್ದು ತುಂಬ ಕ್ಯೂರಿಯಾಸಿಟಿಯಿಂದ ಕೇಳ್ತಿದ್ರಿ, ಸೊ ಅದಕ್ಕೆ ಕಳಿಸಿದ್ದೆ. ತುಂಬ ಜನಕ್ಕೆ ಅರ್ಥ ಕೂಡ ಆಗಿರುತ್ತೆ ನಾನು ಅದರಲ್ಲಿ ಏನು ಗೈಡ್ ಮಾಡಿದ್ದೇನೆ ಅಂತ. ಸೊ ಅದ್ರ ಬಗ್ಗೆ ಫೋಕಸ್ ಮಾಡಿ, ಔಟ್ ಆಫ್ ದ ಥಿಂಗ್ಸ್ಗಳನ್ನ ಬಿಟ್ಬಿಡಿ. ಆಲ್ವೇಸ್ ಯು ವಿಲ್ ಮೇಕ್ ಮನಿ, ಓಕೆನಾ? ಸೊ ಇವತ್ತು ಅಷ್ಟೇ ಸಿಂಪಲ್ ಆ್ಯಂಡ್ ಈಸಿ ಟ್ರೇಡು, ತುಂಬ ಡಿಫ್ರೆನ್ಸ್ ಏನೂ ಇಲ್ಲ. ಲೆಟ್ಸ್ ಸಿ. ಅದಕ್ಕಿಂತ ಫಸ್ಟು ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಂಬಂದ್ಬಿಡೋಣ. ಇವತ್ತಿಂದು ಪ್ರಾಫಿಟು 12,000 ದುಡ್ಕೊಂಡಿದ್ದೀನಿ. 12,000 ವೆರಿ ಈಸಿ ಆ್ಯಂಡ್ ಸಿಂಪಲ್ಲು. ಆ್ಯಕ್ಚುಲಿ ಹೋಲ್ಡ್ ಮಾಡಿದರೆ ನೀವು ಬಿಲೀವ್ ಮಾಡಲ್ಲ. ನಾನು ಬೈ ಮಾಡಿದಾಗ ಆಲ್ಮೋಸ್ಟ್ 210, ಇವಾಗ 290. ಇಮ್ಯಾಜಿನ್ ಮಾಡಿ ಎಷ್ಟು ಪ್ರೀಮಿಯಮ್ ಬಸ್ಟ್ ಆಗಿದೆ, ಎಷ್ಟು ಫಾಸ್ಟ್ ಪ್ರೀಮಿಯಮ್ ಕೂಡ ಮೂವ್ ಆಗಿದೆ ಅಂತ. ಬಟ್ ನಾನು ಜಸ್ಟ್ ಒಂದು 12 ಪಾಯಿಂಟಲ್ಲಿ ಎಕ್ಸಿಟ್ ಆಗಿದ್ದೀನಿ. ರೀಸನ್ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ, ಎಲ್ಲದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಲೆಟ್ಸ್ ಕ್ಲೋಸ್ ಇಟ್ ಫಾರ್ ದ ಡೇ. ನೋ ಮೋರ್ ಟ್ರೇಡ್ಸ್ ಟುಡೇ, ಡನ್ ಫಾರ್ ದ ಡೇ. ಒಂದೇ ಟ್ರೇಡು, ಸಿಂಪಲ್ ಟ್ರೇಡು. ಸೊ ಇಲ್ಲಿ ನಾನು ನಿಮಗೆ ಅರ್ಥ ಮಾಡಿಸ್ತಾ ಹೋಗ್ತೀನಿ, ಇವಾಗ ನೀವು ಅದನ್ನು ತಿಳ್ಕೊಳ್ತಾ ಹೋಗಿ. ಮಾರ್ಕೆಟ್ ಬಂದು ಇವತ್ತು RBI ಪಾಲಿಸಿ ಇತ್ತು. ಸೊ RBI ಪಾಲಿಸಿ ಇದ್ದಾಗ 2 ಆಪ್ಷನ್ ಇರುತ್ತೆ. RBI ಅವರು ರೆಪೋ ರೇಟ್ ಕಟ್ ಮಾಡಿದರೆ ಮಾರ್ಕೆಟ್ ವಿಲ್ ಬಿ ಬುಲ್ಲಿಶ್ ಆಗುತ್ತೆ, ಇಲ್ಲ ಸೇಮ್ ಆ್ಯಸ್ ಯೂಶುವಲ್ ಇಟ್ಟರೆ ಫಸ್ಟ್ ಸ್ವಲ್ಪ ಹೊತ್ತು ಸೈಡ್ ವೇಸ್ ಆಗಿ ಆಮೇಲೆ ಬುಲ್ಲಿಶ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು. ಸೇಮೇ ಮಾರ್ಕೆಟು ಬೆಳಗ್ಗೆನೇ ಒಂದು ಸೈಡ್ ವೇಸ್ ಮಾರ್ಕೆಟು ಸಡನ್ ಫಾಲು, ರೆಪೋ ರೇಟ್ ಅನ್ಚೇಂಜ್ ಅಂದಿದ್ದಕ್ಕೆ ಮಾರ್ಕೆಟ್ ಅಗೇನ್ ಕಂಬ್ಯಾಕು, ಅಗೇನ್ W ಪ್ಯಾಟರ್ನ್ ಮಾಡಿ ಬಂದಿದೆ. ಸೊ ಬಟ್ ನಾನು ಟ್ರೇಡ್ ಮಾಡಿದ್ದಲ್ಲಿ ಎಕ್ಸಾಕ್ಟಾಗಿ ಸ್ಟೂಡೆಂಟ್ಸ್ ಕೂಡ ಕ್ಲಿಯರಾಗಿ ಹೇಳಿದೆ, ಮಾರ್ಕೆಟ್ ಏನೋ ಫ್ಲಾಟಿಶ್ ಓಪನ್ ಆದರೆ ಹೈ ವಿಲ್ ಬಿ ದ ಕ್ರೂಷಿಯಲ್ ಲೆವೆಲ್, ಹೈ ಆ್ಯಟ್ ಲೋ. ಸೊ ಹೈನ ಏನಾದರೂ ಮಾರ್ಕೆಟ್ ತೆಗೆದ್ರೆ ವೆರಿ ಫಾಸ್ಟ್ ಅಪ್ ಸೈಡ್ ಮೂವ್ ಆಗುತ್ತೆ, ಲೋನ ತೆಗೆದ್ರೆ ವೆರಿ ಫಾಸ್ಟ್ ಡೌನ್ ಸೈಡ್ ಮೂವ್ ಆಗುತ್ತೆ ಅಂತ. ಸೊ ತುಂಬ ಸಿಂಪಲ್ ಲಾಜಿಕ್ ಇಟ್ಕೊಂಡು ನಾನು ಕೂಡ ಯಾವಾಗ ಮಾರ್ಕೆಟ್ ಹೈ ಲೆವೆಲಿಗೆ ಬಂದು ಒಂದು ರಿಜೆಕ್ಷನ್ ಕ್ಯಾಂಡಲ್ ಮಾಡಿ ಅಗೇನ್ ರಿಟರ್ನ್ ಬಂತು ಸೇಮ್ ಲೆವೆಲ್ಗೆ, ಐ ಟುಕ್ ಅ ಟ್ರೇಡ್. ಸೊ ರನ್ನಿಂಗ್ ಕ್ಯಾಂಡಲಲ್ಲಿ ನಾನು ಇಲ್ಲೇ ಟ್ರೇಡ್ ಎತ್ಕೊಂಡಿದ್ದೆ. ಇಲ್ಲಿ ಬರೋಷ್ಟರಲ್ಲಿ ನನಗೆ ಪ್ರಾಫಿಟ್ನ ತೋರಿಸ್ತಾಯಿತ್ತು, ಒಳ್ಳೆ ಪ್ರಾಫಿಟ್ಟು. ಸೊ ಐ ಜಸ್ಟ್ 12 ಪಾಯಿಂಟ್ಸ್ಗೆ ಎಕ್ಸಿಟ್ ಆಗಿ ಮುಗಿಸ್ತೆ ನಾನು ಟ್ರೇಡ್ನ. ಹೋಲ್ಡ್ ಮಾಡಿದ್ದೀರಾ ಇವಾಗ ಅದು ಒಂದು ಉತ್ತಮವಾದ ಪ್ರಾಫಿಟ್ ಆಗ್ತದೆ. ಬಟ್ ದಟ್ ಈಸ್ ನಾಟ್ ಎ ಥಿಂಗ್. ಹೋಲ್ಡ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಇವೆಂಟ್ ದಿನ ವೆಯ್ಟ್ ಮಾಡಿ ಪೇಷನ್ಸಿಂದ ಟ್ರೇಡ್ ಮಾಡೋದು ಇಂಪಾರ್ಟೆಂಟು. ಐ ಡಿಡ್ ಸೇಮ್ ಥಿಂಗ್. ಸೊ ಸಿಂಪಲ್ ಪೇಷನ್ಸ್ ಇಟ್ಕೊಂಡು ಟ್ರೇಡ್ ಮಾಡಿದ್ದಕ್ಕೆ ಗುಡ್ ಪ್ರಾಫಿಟ್ನ ಕೊಟ್ಟಿದೆ ಮಾರ್ಕೆಟು. ಸೊ ಮಾರ್ಕೆಟ್ ಟ್ರೆಂಡಿ ಕೂಡ ಆಗಿದೆ, ಬಟ್ ಇದು ಟ್ರೆಂಡಿ ಹೆಂಗಿರುತ್ತೆ, ಫೇಡ್ ಆಗುತ್ತಾ, ಮಧ್ಯಾಹ್ನ ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಸೊ ಅದು ನಮಗೆ ಗೊತ್ತಿರಬೇಕಲ್ಲ. ತುಂಬ ಜನ ಸ್ಟೂಡೆಂಟ್ಸ್ಗಳು ಮೆಸೇಜ್ ಕಳಿಸಿರ, ಸೇಮ್ ನೀವೆಲ್ಲಿ ಮೆಸೇಜ್ ಕಳಿಸಿರ ಅದೇ ಪ್ಲೇಸಲ್ಲಿ ನಾನು ಟ್ರೇಡ್ ಮಾಡಿರೋದು, ಅದೇ ಪ್ಲೇಸಲ್ಲಿ ನಾನು ಪ್ರಾಫಿಟ್ ಮಾಡಿದ್ದೀನಿ, ನೀವು ಪ್ರಾಫಿಟ್ ಮಾಡಿದ್ದೀರಾ. ಇಟ್ಸ್ ಅ ಸೂಪರ್ ಸಿಂಪಲ್ ಲಾಜಿಕ್. ಅದಾದಮೇಲೆ ನಿಮಗೆ ಟ್ರೇಡ್ ಎಲ್ಲಿತ್ತು, ಅದನ್ನು ಬ್ರೇಕ್ಔಟ್ ಆದಮೇಲೆ ನೀವು ಇಲ್ಲಿ ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ತೊಗೊಂಡಿದ್ರು ಪ್ರಾಫಿಟ್, ವೆರಿ ಈಸಿ. ಸೊ ಏಕೆಂದರೆ ಮಾರ್ಕೆಟ್ ಟ್ರೆಂಡಿ ಇದ್ದಾಗ ಪ್ರೀಮಿಯಮ್ಸ್ ತುಂಬ ಫಾಸ್ಟ್ ಮೂವ್ ಆಗ್ತವೆ, ನಿಮಗೆ ಅದು ಗೊತ್ತಿರಬೇಕು. ಸೊ ಹಾಗಾಗಿ ನೀವು ಎಲ್ಲಿ ಟ್ರೇಡ್ ಮಾಡ್ತೀರಾ ಅನ್ನೋದು ನಿಮಗೆ ಗೊತ್ತಿದ್ದರೆ ಮಾರ್ಕೆಟಲ್ಲಿ ತುಂಬ ಈಸಿಯಾಗಿ ದುಡ್ಡು ಮಾಡ್ಕೊಬೋದು. ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ, ಓಕೆನಾ? ವಾಟ್ ಹ್ಯಾಪನ್ ಇನ್ ಬ್ಯಾಂಕ್ ನಿಫ್ಟಿ ಆ್ಯಕ್ಚುಲಿ ಆವಾಗಲಿಂದಲೂ ಬುಲ್ಲಿಶ್ ಇದ್ದೇ ಇತ್ತು. ಲೈಕ್ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಶಾರ್ಪ್ ಬುಲ್ಲಿಶ್ನೆಸ್ ಕಾಣಿಸ್ತಾ ಇತ್ತು ಬೆಳಗ್ಗೆನೇ. ಸೊ ಬೆಳಗ್ಗೆನೇ ಮಾರ್ಕೆಟು ಶಾರ್ಪ್ ಅಪ್ ಮೂವ್, ರಿವರ್ಸಲು 55,000ಇಂದ ರಿವರ್ಸಲು. ಒನ್ಸ್ 55,000ನ ಬ್ರೇಕ್ಔಟ್ ಆಯಿತು, ಮಾರ್ಕೆಟ್ ಅನ್ಸ್ಟಾಪಬಲ್ ಮೂಮೆಂಟ್, ಓಕೆನಾ? ಬಿಕಾಸ್ RBI ಪಾಲಿಸಿ ಡಿಪೆಂಡ್ಸ್ ಬ್ಯಾಂಕ್ ನಿಫ್ಟಿ ಮೇಲೆ ತುಂಬಾ ಇದಿರುತ್ತಲ್ಲ, ಹಾಗಾಗಿ ಅನ್ಸ್ಟಾಪಬಲ್ ಮೂಮೆಂಟ್ ಕೊಟ್ಟಿದೆ. ದಟ್ಸ್ ಓಕೆ, ಇಟ್ಸ್ ಎ ಹ್ಯಾಪಿ ಥಿಂಗ್. ಸೊ ಬೋತ್ ಆರ್ ವರ್ಕಿಂಗ್ ಗುಡ್, ಓಕೆನಾ? ಸೊ ನಿಮಗೆ ಹೋಪ್ ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಕಲಿಯುವಂಥವ್ರು 10ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಸೊ ವೀಡಿಯೋನ ಇಲ್ಲಿಗೆ ಹೇಳಿ ಮಾಡ್ತೀನಿ, ತುಂಬ ಡ್ರ್ಯಾಗ್ ಮಾಡೋದಿಲ್ಲ. ಸಿಂಪಲ್ ಲಾಜಿಕ್ಸಾಗ ಹೇಳ್ಕೊಡೋದೇ ನನಗೆ ತುಂಬಾ ಈಸಿ ಅನಿಸುತ್ತೆ. ಸೊ ಹಾಗಾಗಿ ಓಕೆ, ಥ್ಯಾಂಕ್ ಯು ಆಲ್.